ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ನಾನು ಸಿಂಪಲಾಗಿ ಪೂಜೆ ಮಾಡಿದೆ. ಯಾಕಂದರೆ ನನಗೆ ದೇವ್ರ ಮನೆ ಕಾಣ್ತಿಲ್ಲ ಅನಿಸುತ್ತೆ. ಪೂಜೆ ಮಾಡಿಬಿಟ್ಟು ಬೇಗ ಸ್ಕೂಲ್ ಹತ್ರ ಹೋಗ್ಬೇಕಿತ್ತಲ್ವ, ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ನೋಡಬೇಕು. ಇನ್ನು ನಾನು ಇವತ್ತು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಎಲ್ಲರದು ಒಂದೇ ಕ್ವಶನ್ನು, ನೀನು ಯಾಕೆ ಸ್ಯಾರೀಸ್ದು ಸೆಲೆಕ್ಟ್ ಮಾಡ್ಕೊಂಡಿದ್ಯಾ, ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡೆ ಅಂತ ಎಲ್ಲರೂ ಕೇಳ್ತಿದ್ದೀರಾ. ಕೆಲ್ಸಕ್ಕೆ ಹೋಗ್ಬೋದಲ್ವಾ, 10 ವರ್ಷ 11 ವರ್ಷ ಕೆಲಸ ಮಾಡಿದ್ಯಾ, ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಯಾಕೆ ಇದನ್ನು ಮಾಡ್ತಾಯಿದ್ಯಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಮನೇಲಿರೋದು, ಪಾಪು ಇನ್ನೂ ತುಂಬ ಚಿಕ್ಕವನು, ಹಂಗಾಗಿ ನಮಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಅದನ್ನು ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಸುಮ್ಮನೆ ಕುತ್ಕೊಳ್ಳೋದು ನನಗಿಷ್ಟ ಇಲ್ಲ. ಮತ್ತು ಸೀರೆಸ್ ಅಂದರೆ ನನಗೆ ತುಂಬಾ ಇಷ್ಟ ಇರೋದ್ರಿಂದ ನನಗೆ ಸೀರೆಗಳಂದರೆ ತುಂಬಾ ಇಷ್ಟ. ನಾನು ಚಿಕ್ಕವಳಿಂದನೂ ಸೀರೆ ವೇರ್ ಮಾಡ್ತಿದ್ದೆ. ಆಫೀಸಲ್ಲಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಸಿಕ್ಕಾಬಟ್ಟೆ ಸೀರೆ ಅಂದರೆ ಸಖತ್ ಇಷ್ಟ ನನಗೆ. ಹಂಗಾಗಿ ಪ್ರತಿಯೊಬ್ಬರು ಕೇಳೋರು, ಎಲ್ಲಿ ತೊಗೋತೀಯ ರಶ್ಮಿ, ಚೆನ್ನಾಗಿರೋ ಕಲೆಕ್ಷನ್ಸು, ಆಮೇಲೆ ಕಲರೆಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ನಾನು ಸೀರೆ ಬಿಸ್ನೆಸ್ ಮಾಡದೆ ಹೋದಾಗಲೂ ತುಂಬ ಜನಕ್ಕೆ ಸೀರೆ ತಂದು ಕೊಟ್ಟಿದ್ದೀನಿ. ಹಂಗಾಗಿ ನನಗೆ ನೋಡ್ದಂಗೂ ಆಗುತ್ತೆ. ನಾನು ಹೆಂಗಿದ್ರು ತೊಗೊತಾನೇ ಇರ್ತೀನಿ ಸೀರೆಗಳನ್ನ. ಯಾವ ಚೆನ್ನಾಗಿರುತ್ತೆ ಅದು ನಾನು ವೇರ್ ಮಾಡ್ಬೋದಲ್ವ ಅನ್ನೋ ಖುಷಿ ಬೇರೆ ಇತ್ತು. ಹಂಗಾಗಿ ನನಗೆ ಟ್ರೆಂಡಿಂಗಲ್ಲಿರೋ ಸೀರೆ ನನಗೆ ಯಾವಾಗ ಸಿಗೋದು ಅಂದರೆ, ನಾನು ಹೋಗ್ತಾ ಇಲ್ಲದೆ ಇರೋದ್ರಿಂದ ಆ ಟ್ರೆಂಡಿಂಗ್ ಎಲ್ಲ ಮುಗ್ದೋಗಿ ಆಮೇಲೆ ಹಾಕೋತಾ ಇದ್ವಿ ನಾವು, ಅದೆಲ್ಲ ಆಗ್ತಿತ್ತು. ಇವಾಗ ನನಗೇನಾಗಿದೆ ಅಂದರೆ, ಬೇಗ ಬೇಗ ಸೀರೆ ಸಿಗ್ತಿರೋದ್ರಿಂದ ನಾನು ಎಲ್ಲ ವೇರ್ ಮಾಡ್ಬೋದು. ಅಷ್ಟು ಸೀರೆ ಅಂದರೆ ನನಗಿಷ್ಟ. ಹಂಗಾಗಿ ನಾನು ಸೀರೆದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಈ ಕೆಲಸ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಪ್ರೆಷರ್ ಇಲ್ಲ, ಬೇಕಂದಾಗ ಮಾಡ್ಬೋದು, ಬೇಡ ಅಂದಾಗ ಬಿಡ್ಬೋದು. ಆ ಥರದ್ದೇನೂ ಇಲ್ಲ, ಮಾಡಲೇಬೇಕು ಅನ್ನೋದೇನೂ ಇಲ್ಲ. ನಮ್ಮ ಮನೆಯವರು, ನಾನು ಇದ್ರಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಏನೋ ಸಾಧಿಸಬೇಕು ನಾನು ಅನ್ನೋದು ಏನೂ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಯಾಕಂದರೆ ಕಳೆದೋಗಿರೋ ಟೈಮು ಯಾವುದೂ ನಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಯಾವ ಕೆಲಸ ನಮಗಾಗುತ್ತೆ, ನನ್ನ ಮಕ್ಕಳು ನನ್ನ ಜೊತೆಲೇ ಇರ್ತಾರೆ, ನಾನು ಇಬ್ಬರು ಮಕ್ಕಳೂ ನೋಡ್ಕೋಬೋದು. ನನಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಮಾಡ್ಬೋದು. ತುಂಬ ಇದರಿಂದ ತುಂಬಾ ಖುಷಿ ಇದೆ ಅಂತಲೇ ಹೇಳ್ಬೋದು. ಇದರಿಂದ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ, ಅವ್ರ ಹತ್ರ ಮಾತಾಡಿಕೊಂಡು ಅಲ್ಲಷ್ಟು ಮನಸ್ಸು ಫ್ರೀ ಆಗುತ್ತೆ. ಎಲ್ಲರ ಹತ್ರ ಮಾತಾಡ್ಬೋದು, ಎಲ್ಲರೂ ಬರ್ತಾರೆ ಮನೆಗೆ. ಇದು ತುಂಬಾ ಖುಷಿ ಆಗ್ತಿದೆ. ಎಷ್ಟು ಖುಷಿ ಅಂತ ಅಂದರೆ, ನನಗೆ ಬ್ಯುಸಿ ಆದಷ್ಟು ನಮ್ಮ ಮನಸ್ಸಲ್ಲಿರೋ ನೋವೆಲ್ಲನೂ ಆಚೆ ಹಾಕ್ಬೋದು. ಮನುಷ್ಯ ಯಾವಾಗ್ಲೂ ಆ್ಯಕ್ಟಿವ್ ಆಗೇ ಇರಬೇಕು, ದುಡಿತಾ ಇರಬೇಕು. ಎಷ್ಟು ಕುತ್ಕೊಳ್ಳೋದೊಂದು ಟೈಮ್ ಬಂದೇ ಬರುತ್ತೆ ನಮ್ಮ ಕೈಲಾಗದೆ ಹೋದಾಗ, ನಮಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದಾಗ ಕುತ್ಕೊಂಡು ತಿನ್ನೋದು ಇದ್ದೇ ಇರುತ್ತೆ. ಎಲ್ಲಿ ತನಕ ನಮ್ಮ ಕೈಯಲ್ಲಿ ಶಕ್ತಿ ಇರುತ್ತೆ ಅಲ್ಲಿ ತನಕನೂ ನಮ್ಮ ಕೈಯಲ್ಲಿ ಏನಾಗುತ್ತೋ ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು, ಯಾವ ಕೆಲಸ ಮಾಡ್ತೀರಾ ಅದನ್ನು ತುಂಬ ಪ್ರೀತಿಯಿಂದನೇ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಏನು ಅಂತ ಅಂದರೆ, ನಮ್ಮ ಮನೆಯವ್ರಿಗೂ ನನಗೆ ಸಪೋರ್ಟ್ ಮಾಡ್ತಿರೋದು. ತುಂಬಾ ನನಗೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಅಂತಲೇ ಹೇಳ್ಬೋದು. ಅವ್ರ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಮಾಡ್ತಾ ಇರೋದು ಅವ್ರಿಗೆ ಮುಖ ಸಣ್ಣದಾಗೋದು, ಯಾಕೆ ಮಾಡ್ತಾವಳೋ ಇವಳು ಅನ್ನೋ ಥರ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಅವರು ಪೂರ್ತಿ ಸಪೋರ್ಟ್ ಮಾಡ್ತಿದ್ದಾರೆ. ಇವಾಗ ನಂಗೆ ಏನು ಬೇಕು ಅಂದ್ರೂ ತೊಗೊಬಂದು ಕೊಡ್ತಾರೆ. ಈ ಥರದ್ದು ಬೇಕು ಅಂತ ಅಂದರೆ ಅವರೇ ಹೋಗಿ ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ತುಂಬಾ ಖುಷಿಯಾಗುತ್ತೆ. ಆವಾಗ ನನಗೆ ಇನ್ನಷ್ಟು ಶಕ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಎಷ್ಟೇ ಧೈರ್ಯವಾಗಿ ನಾವು ಮುಂದೆ ನಿಂತ್ಕೊಂಡಿದ್ರು ಎಲ್ಲರೂ ಹೇಳ್ತಾರೆ ಹಿಂದೆ ಹೆಣ್ಮಕ್ಳಿರ್ತಾರೆ ಅಂತ. ನನಗೆ ಅದೇ ಥರ ನಮ್ಮ ಮನೆಯವರು, ನಮ್ಮ ಮಾಮ ಅಂತಲೇ ಕರೆಯೋದು ಅದೇ ಬರುತ್ತೆ. ಹಾಗಾಗಿ ನಮ್ಮ ಮನೆಯವರು ನನ್ನ ಬೆನ್ನ ಹಿಂದೆನೇ ಇರೋದ್ರಿಂದ ನಾನು ಎಲ್ಲ ಕೆಲಸನೂ ಮಾಡೋಕ್ಕೆ ಸಾಧ್ಯ ಆಗ್ತಿರೋದು. ಇಷ್ಟು ನನ್ನ ಕಷ್ಟ ಎಲ್ಲ ನಿಭಾಯಿಸ್ತಿದ್ದೀನಿ ಅಂದರೆ ಅವರೇ ಕಾರಣ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಪ್ರಣಿ ಬಾಕ್ಸ್ಗೆ ಯಾವಾಗಲೂ ರೊಟ್ಟಿ ಐಟಮ್ಸೇ ಜಾಸ್ತಿ ಕೇಳ್ತಾನೆ. ದೋಸೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಪರೋಟ ಆಗಿರ್ಬೋದು, ಈ ಥರದ್ದೇ ಕೇಳ್ತಾನೆ. ಇವತ್ತು ಪರೋಟ ಮಾಡಿದ್ದೆ, ಹೋಮ್ ಮೇಡ್ ಪರೋಟ ಆಗಿರುತ್ತೆ. ನಾನು ಯಾವಾಗಲೂ ಮನೇಲೇ ಮಾಡೋದು. ಅವನಿಗೆ ಪ್ಯಾಕೆಟಲ್ಲಿ ತಂದು ನಾನು ಏನೂ ಮಾಡಿಕೊಡಲ್ಲ. ಹಂಗಾಗಿ ಇವನಿಗೋಸ್ಕರ ನಾನು ಕಲ್ತಿರೋದು ಇದನ್ನು ಮಾಡಿಕೊಟ್ಟಿದ್ದೆ. ಅವನಿಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ. ನನಗೂ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬ ಸರಿ ಇವಾಗ ನಾನು ಮನೇಲೇ ಮಾಡ್ಕೊಡೋಕ್ಕೆ ಶುರು ಮಾಡಿದ್ದೀನಿ ಇದನ್ನು ಕಲ್ತ್ಕೊಂಡ್ಮೇಲೆ. ಅದು ನಾವು ಪ್ಯಾಕೆಟಲ್ಲಿ ತೊಗೊಂಡು ಫ್ರೈ ಮಾಡ್ಕೊಡ್ತೀವಲ್ಲ, ಅದಕ್ಕಿಂತ ಸೂಪರಾಗಿರುತ್ತೆ. ಇಷ್ಟು ದಿನ ಅವ್ನು ಯಾವಾಗ ಕೇಳ್ತಾನೆ ಆವಾಗ ಮಾತ್ರ ಮಾಡ್ಕೊಡ್ತಿದ್ದೆ. ಮಧ್ಯಾಹ್ನ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಯಾವತ್ತೂ ಮಾಡಿಕೊಟ್ಟಿರಲಿಲ್ಲ. ಅವರು ಇವತ್ತೇ ತಿಂದಿದ್ದು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೆಯಾ ಅಂತ ಅಂದರು. ಅವರು ಚೆನ್ನಾಗಿದೆ ಅಂದರೆ ಇನ್ನೂ ಸ್ವಲ್ಪ ಫುಲ್ಲು ಖುಷಿಯಾಗುತ್ತೆ ನನಗೆ. ಅವರು ತಿನ್ಕೊಂಡು ಹೋದರು. ಇವತ್ತಿನ ಲಂಚ್ ಬಾಕ್ಸು ನಮ್ಮ ಪ್ರಾಣಿಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೀವು ಆದಷ್ಟು ಮನೇಲೇ ಪರೋಟ ಮಾಡಿಕೊಡಿ. ಥ್ಯಾಂಕ್ ಯು.